ಕುಮಟಾ ಜಾತ್ರೆಗೆ ಭರದ ಸಿದ್ಧತೆ ನಡೆದಿದೆ. ತೇರು ಕಟ್ಟುವ ಕಾರ್ಯ ಆರಂಭಗೊಂಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಪಟ್ಟಣದ ಹೃದಯ ಭಾಗದ ರಥಬೀದಿಯಲ್ಲಿ ಶತಶತಮಾನಗಳ ಭವ್ಯ ದಿವ್ಯ ಪರಂಪರೆ ಹೊಂದಿದ ಜಾಗೃತ ಸ್ಥಾನ ಶ್ರೀ ವೆಂಕಟರಮಣ ದೇವಾಲಯ. ಸಮಸ್ತ ಭಕ್ತಾದಿಗಳ ಸಂಕಷ್ಟ ನಿವಾರಣೆ ಮಾಡುವ ಶ್ರೀಮನ್ನಾರಾಯಣ ಸ್ವರೂಪಿ ಶ್ರೀ ವೆಂಕಟರಮಣ ದೇವರ ಮಹಾರಥೋತ್ಸವ ಇದೇ ರಥ ಸಪ್ತಮಿಯಂದು ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ತೇರು ಕಟ್ಟುವ ಕಾರ್ಯ ಭರದಿಂದ ಸಾಗಿದೆ. ಅಮಾವಾಸ್ಯೆಯ ಪಾಡ್ಯದಂದು ಆರಂಭವಾಗುವ ಈ ರಥ ಕಟ್ಟುವ ಕಾರ್ಯ ರಥ ಸಪ್ತಮಿಯ ಮುನ್ನಾ ದಿನದವರೆಗೆ ನಡೆಯುತ್ತದೆ. ಕುಮಟಾ ತಾಲೂಕಿನ ವಕ್ಕನಹಳ್ಳಿ ಭಾಗದ ಹಾಲಕ್ಕಿ ಸಮಾಜದವರು ಈ ತೇರು ಕಟ್ಟುವ ಕಾರ್ಯವನ್ನ ಹಿಂದಿನಿಂದಲೂ ನಡೆಸಿಕೊಂಡು ಬಂದಿದ್ದು, ಈ ಬಾರಿಯೂ ಸಹ ಈ ಕಾರ್ಯ ಭರದಿಂದ ಸಾಗಿದೆ. ಅಡಿಕೆ ಮರಗಳನ್ನ ತಂದು ತೇರಿಗೆ ಜೋಡಿಸುವ ಕಾರ್ಯ ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ಹಾಲಕ್ಕಿ ಸಮಾಜದ ಗೌರೀಶ್ ಗೌಡ ಅವರು ನಮ್ಮ ವಿಸ್ಮಯ ವಾಹಿನಿಯೊಂದಿಗೆ ಮಾತನಾಡಿ, ಶತಶತಮಾನಗಳ ಇತಿಹಾಸ ಹೊಂದಿರುವ ಈ ತೇರು ಕಟ್ಟುವ ಕಾರ್ಯವನ್ನ ನಮ್ಮ ಹಿರಿಯರು ನಡೆಸಿಕೊಂಡು ಬಂದಿದ್ದು, ಈಗ ನಮ್ಮ ಸಮಾಜದ ಗೌಡರ ನೇತೃತ್ವದಲ್ಲಿ ನಾವುಗಳು ನಡೆಸಿಕೊಂಡು ಬಂದಿದ್ದೇವೆ ಎಂದು ಮಾಹಿತಿ ನೀಡಿದರು. ಇಲ್ಲಿ ನಮ್ಮ ಹಿರಿಯ ಗೌಡರಾದಂಥ ವೀರಗೌಡರ ಇವರ ಸಹಾಯಾರ್ಥದಲ್ಲಿ ನಮ್ಮ ಗೌಡ ಒಕ್ಕನಹಳ್ಳಿಯ ನೆಹರು ನಗರ ಉಪ್ಪಿನಗಣಪತಿಯ ಎಲ್ಲ ಗೌಡ ಸಮಾಜ ಬಾಂಧವರು ಸೇರಿ ಈ ರಥೋತ್ಸವವನ್ನು ನಿರ್ಮಾಣ ಮಾಡ್ತಿದ್ದೇವೆ. ನಿರ್ಮಾಣ ಮಾಡುವ ಕಾರ್ಯ 5 ದಿವಸ ಅಥವಾ 6 ದಿವಸ ಅಥವಾ 3 ದಿವಸ 4 ದಿವಸ ಇಷ್ಟು ಇದರಲ್ಲಿ ಬರುತ್ತೆ. ಅಷ್ಟರೊಳಗೆ ನಾವು ರಥವನ್ನು ಅವರಿಗೆ ನಿರ್ಮಾಣ ಮಾಡಿಕೊಡ್ತೇವೆ. ಈ ವೆಂಕಟರಮಣ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳ ಸಹಾಯದಿಂದ ಈ ರಥೋತ್ಸವ ನಿರ್ವಹಣೆ ಮಾಡ್ತಿದ್ದೀವಿ. ಇದು ನಮ್ಮ ತಲಾಂತರದಿಂದ ನಡೆಸಿಕೊಂಡು ಬಂದಿರುವಂಥ ನಮ್ಮ ಈ ಗೌಡ ಸಮಾಜ ಬಾಂಧವರು. ದೇವಸ್ಥಾನದ ಗುಡಿಗಾರರಾದ ದೀಪಕ್ ಶೇಟ್ ಅವರು ಮಾತನಾಡಿ, ನಮ್ಮ ಕುಮಟಾದ ಶ್ರೀ ವೆಂಕಟರಮಣ ದೇವಾಲಯದಲ್ಲಿ ವರ್ಷಂಪ್ರತಿಯಂತೆ ರಥ ಸಪ್ತಮಿಯಂದು ರಥೋತ್ಸವ ಕಾರ್ಯ ನಡೆಯುತ್ತದೆ. ನಾವುಗಳು ಈ ರಥಕ್ಕೆ ಅಳವಡಿಸುವ ದೇವರ ಹಲಗೆಗೆ ಬಣ್ಣ ಬಳಿಯುವ ಕಾರ್ಯವನ್ನ ನಡೆಸುತ್ತಿದ್ದೇವೆ. ನಮ್ಮ ಹಿರಿಯರು ನಡೆಸಿಕೊಂಡು ಬರುತ್ತಿರುವ ಕಾರ್ಯವನ್ನ ನಾವುಗಳು ನಡೆಸಿಕೊಂಡು ಬರುತ್ತಿದ್ದೇವೆ ಎಂದು ಮಾಹಿತಿ ನೀಡಿದರು. ವರ್ಷಂಪ್ರತಿಯಂತೆ ಕುಮಟಾ ತೇರಿಗೆ ನಾನಿರೋದು ಪರಸ್ಥಳದಲ್ಲಿ, ಆದರೂ ಸಹ ನಾನು ತೇರಿನ ಬಣ್ಣ ಸಲುವಾಗಿ ನಾನು ಬರ್ತೇನೆ. ಮತ್ತು ಇದನ್ನು ನಾವು ನಮ್ಮ ಹಿರಿಯವರು ನಡ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ನಾನು ಅಂತ ಹೇಳಿದ್ರೆ ಮಾಡ್ಕೊಂಡು ಬರ್ತಿದ್ದೇನೆ. ಯಾಕಂತ ಹೇಳಿದ್ರೆ ಈಗೆಲ್ಲ ಕೆಲವೊಂದು ಕಡೆ ಈ ಕಲೆಯನ್ನು ತೆಗೆದು ಹಾಕಿ ಇದಕ್ಕೇನು ಫ್ಲಕ್ಸನ್ನು ಅಣಿಸ್ತಾ ಇದ್ದಾರೆ. ಅದನ್ನು ನಾವು ಮಾಡ್ದೇ ಏನು ಒಂದು ಸಾಂಪ್ರದಾಯಿಕ ಒಂದು ಶೈಲಿಯ ಕಲೆಯನ್ನು ನಾವು ಉಳಿಸ್ಕೊಂಡು ಬರ್ತಾ ಇದ್ದೇವೆ. ಮತ್ತು ಇದು ನೋಡಲಿಕ್ಕೂ ಒಂಥರ ಟ್ರೆಡಿಷ್ನಲ್ ಆಗಿ ಕಾಣುತ್ತದೆ. ಮತ್ತು ಇದು ನಮ್ಮ ಜಾತ್ರಾ ಇದರಲ್ಲಿ ಒಂದು ಚೆನ್ನಾಗಿ ಕಾಣ್ತದೆ. ಒಟ್ಟಾರೆಯಾಗಿ ಕುಮಟಾದ ಜಾಗೃತ ಸ್ಥಾನ ವೆಂಕಟರಮಣ ದೇವಾಲಯದ ರಥೋತ್ಸವಕ್ಕೆ ತೇರು ಕಟ್ಟುವ ಕಾರ್ಯ ಭರದಿಂದ ಸಾಗುತ್ತಿದ್ದು, ದೊಡ್ಡ ತೇರು ಹಾಗೂ ಸಣ್ಣ ತೇರು ಕಟ್ಟುವ ಕಾರ್ಯವನ್ನ ಹಾಲಕ್ಕಿ ಸಮಾಜದವರು ನಡೆಸುತ್ತಿದ್ದು, ಇದೇ ಬರುವ ಜನವರಿ 25ರಂದು ರಥ ಸಪ್ತಮಿಯ ದಿನ ಅಪಾರ ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ಜಾತ್ರೆ ನಡೆಯಲಿದೆ. ವಿಸ್ಮಯ ನ್ಯೂಸ್, ದೀಪೇಶ್ ನಾಯ್ಕ್, ಕುಮಟಾ.